ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಧರ್ಮ ಕೂಡ. ಆದರೆ ಇದೊಂದು ವಿಷಾದನೀಯವಾದಂತಹ ತೀರ್ಪು. ಮಕ್ಕಳ ಪರವಾಗಿ ಯೋಚನೆ ಮಾಡಿದಾಗ ನೊಂದಂತಹ ಮಕ್ಕಳಿಗೆ ನ್ಯಾಯ ಹುಡುಕುವಂತಹ ಒಂದು ಪ್ರಕ್ರಿಯೆ ಇನ್ನೂ ಓಡ್ತಾನೇ ಇದೆಯಲ್ಲ ಅಂತ ಬೇಸರ ಆಗುತ್ತೆ. ಮಕ್ಕಳು ನಮ್ಮನ್ನೇ ಆಶ್ರಯ ಪಡೆದಿರೋದ್ರಿಂದ ಅವರ ಪ್ರತಿದಿನದ ಒಂದು ಬೆಳವಣಿಗೆಗಳನ್ನ ನಾನು ನೋಡ್ತಾ ಬರ್ತಾ ಇದ್ದೇನೆ. ಅವರ ಮಾನಸಿಕ ತುಮುಲಗಳು, ಅವರ ಸೈಕೋ ಸೋಷಿಯಲ್ ಕಂಡೀಷನ್ ಅಂತ ಹೇಳ್ತೇವೆ, ಈ ಲೈಂಗಿಕ ದೌರ್ಜನ್ಯದಿಂದ ಆಗಿರುವಂಥದ್ದು, ಅವರ ಒಂದು ಅವರ ಜೀವನದ ಪುನರ್ನಿರ್ಮಾಣ ಭಾಳ ಕಷ್ಟ ಆಗ್ತಾಯಿದೆ. ಇಲ್ಲಿ ಮೊದಲ ದಿನದಿಂದಲೂ ಕೂಡ ಈ ವ್ಯವಸ್ಥೆಯಲ್ಲಿರುವಂತಹ ಒಂದು ಭಾಗ ಈ ಆರೋಪ ಎದುರಿಸ್ತಿರುವಂಥ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡಿರುವಂಥದ್ದು ಮತ್ತು ಕೆಲಸ ಮಾಡೋಕ್ಕೆ ಒಂದು ನಿಯೋಜಿಸಲ್ಪಟ್ಟಂಥವರು ಎಸಗಿರುವಂತಹ ಕೆಲವು ಲೋಪಗಳು ಆರೋಪಿಗಳ ಪರವಾಗಿ ವರದಾನ ಆಗಿರುವಂಥದ್ದು, ಅದು ಇವತ್ತಿನ ಜಡ್ಜ್ಮೆಂಟಿನ ಒಂದು ರೀತಿಯಲ್ಲಿ ಹೊರಗೆ ಬಂದಿರುವಂಥದ್ದು. ಇದಕ್ಕೆ ನಾವು ವೈಯಕ್ತಿಕವಾಗಿ ನಾನು ಇದನ್ನು ನೊಂದೋಗ್ಬಿಟ್ಟಿದ್ದೀನಿ, ಬೆಂದೋಗ್ಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಲ್ಲ. ಯಾಕೆಂದರೆ ಇಲ್ಲಿ ಯಾವುದು ವೈಯಕ್ತಿಕ ವಿಚಾರ ಇಲ್ಲ. ಒಂದು ಸಂಸ್ಥೆಯ ವ್ಯಕ್ತಿಗಳಾಗಿ ಕಳೆದ 36 ವರ್ಷಗಳಿಂದ ಕಟಿಬದ್ಧರಾಗಿ ನಿಂತು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಿರುವಾಗ ಇದು ಒಂದು ಕೇಸ್ ಅಷ್ಟೇ. ನಮಗೆ ಇಲ್ಲಿ ನಾವು ಹೋರಾಟ ಮಾಡ್ತಿರೋದು ಪ್ರಾಮಾಣಿಕವಾದಂಥ ಹೋರಾಟ. ಮಕ್ಕಳ ಪರವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು, ಮಕ್ಕಳ ಘನತೆಯುಕ್ತ ಜೀವನವನ್ನು ಎತ್ತಿ ಹಿಡಿಯಬೇಕಾದಂಥದ್ದು ಒಂದು ಸಮಾಜದ ಆದ್ಯ ಕರ್ತವ್ಯ. ಆ ಕೆಲಸವನ್ನು ಒಂದು ಸಮಾಜ ಮಾಡಲಿಲ್ಲ ಅಂತಂದರೆ ಆ ಸಮಾಜಕ್ಕೆ ಉಳಿಗಾಲ ಇಲ್ಲ ಅಂತಲೇ ನಾನು ಅಂದ್ಕೊಂಡಿರ್ತೇನೆ. ಹಾಗಾಗಿ ಈ ಕೆಲಸವನ್ನು ನಾವು ಮಾಡ್ತೇವೆ. ಇಲ್ಲಿ ಒಂದು ಬಾವಿಯಲ್ಲಿ ನೀರಿಲ್ಲ ಅಂತಂದರೆ ಇನ್ನೊಂದು ಬಾವಿಯಲ್ಲಿ ನೀರಿಲ್ಲ ಅಂತಲ್ಲ. ಮಕ್ಕಳ ಪರವಾಗಿ ನಾವು ಒಂದು ಜವಾಬ್ದಾರಿಯುತವಾದ ಹೆಜ್ಜೆಯನ್ನು ಇಡ್ತೇವೆ. ಮೇಲಿನ ಕೋರ್ಟ್ನಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸ್ತೇವೆ. ನ್ಯಾಯ ಸಿಗುವವರೆಗೆ ಹೋರಾಡಬೇಕಾದಂಥ ಅವಶ್ಯಕತೆ ಇದೆ ಈ ದೇಶದಲ್ಲಿ. ಮತ್ತು ನನಗೆ ಈ ವ್ಯವಸ್ಥೆಯ ಬಗ್ಗೆ ಸಮಗ್ರವಾದ ಚಿತ್ರಣ ಇದೆ. ಇಲ್ಲಿ ನ್ಯಾಯ ದೊರಕಿಸುವಂಥದ್ದು ನೊಂದವರಿಗೆ, ದೀನ ದಲಿತರಿಗೆ, ಅಡ್ರೆಸ್ ಇಲ್ದಿರುವಂಥವ್ರಿಗೆ ನ್ಯಾಯ ಒದಗಿಸೋದು ಭಾಳ ಕಷ್ಟ ಇದೆ ಅಂತಲೂ ಗೊತ್ತು ನನಗೆ. ಹಿನ್ನಡೆ ಅಂತಂದರೆ ಇದೊಂದು ಕನ್ಸಾಲಿಡೇಟೆಡ್ ಆದಂತಹ ವಿಚಾರ. ಯಾವ ಕಾರಣ ಅಂತ ಒಂದು ಪರ್ಟಿಕ್ಯುಲರ್ ಕಾರಣ ನಾನು ಹೇಳಲಾರೆ. ಮೊದಲ ದಿವಸದಿಂದಲೇ ನೀವು ನೋಡಿರ್ತೀರಿ, ನೀವು ದಾಖಲಿಸಿದ್ದೀರಿ. FIR ಯಾವಾಗ ಆಯಿತು, FIR ಆಗಿ ಆರೋಪಿಗಳನ್ನು ಬಂಧಿಸಬೇಕಾದ್ರೆ ಎಷ್ಟು ದಿವಸ ತಗೊಂಡ್ರು, ಅಥವಾ ಒಂದು ಮಹಾಜರ್ ಮಾಡಬೇಕಾದ್ರೆ ಪಾಲಿಸಬೇಕಾದಂತಹ ನಿಯಮಗಳನ್ನು ಯಾಕೆ ಪೊಲೀಸ್ನವರು ಪಾಲಿಸಿರಲಿಲ್ಲ, ಮಕ್ಕಳ ಮೇಲೆ ಎಷ್ಟೊಂದು ಒತ್ತಡವನ್ನು ಆವಾಗ ಹೇರಲಾಗಿತ್ತು, ಅಥವಾ CWC ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು, CWC ಅವರು ಈ ಮಕ್ಕಳ ಪರವಾಗಿ ನಿಂತಿದ್ರ, ಮಕ್ಕಳ ಅನಿಸಿಕೆಗಳು CWC ಬಗ್ಗೆ ಏನೇನಿತ್ತು, ಇವೆಲ್ಲವೂ ದಾಖಲೆಯಾಗಿರುವಂಥ ಸತ್ಯಗಳು. ಹಾಗಾಗಿ ಇಂಥದ್ದು ನಾವು 101 ವಿಚಾರಗಳನ್ನು ನಾನಿವತ್ತು ಹೇಳಬಲ್ಲೆ. ಆದರೆ ಇವತ್ತು ಇಲ್ಲಿ ಹೇಳೋದಕ್ಕಿಂತ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಮಂಡಿಸಲಿಕ್ಕೆ ನಾವು ತಯಾರಿದ್ದೇವೆ. ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆಬ್ವಿಯಸ್ಲಿ ನಮಗೇನು ಅಂತಂದರೆ, ಮಕ್ಕಳ ಪರವಾಗಿ ಒಂದು ವ್ಯವಸ್ಥೆ ಇದ್ದೇ ಇದೆ, ಅವರ ಒಂದು ರಕ್ಷಣೆಯನ್ನು ಮಾಡುತ್ತೆ, ಅವರ ಅಹವಾಲನ್ನು ಕೇಳುತ್ತೆ ಅನ್ನುವಂಥದ್ದು ನಮ್ಮ ಆಶಯ. ಅದು ಈ ಪ್ರಜಾಪ್ರಭುತ್ವದಲ್ಲಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ವಾಸ್ತವ ಬೇರೆ ಇರುತ್ತೆ, ಆಶಯನೇ ಬೇರೆ, ಪ್ರಾಕ್ಟಿಕಲ್ ಆದಂತಹ ವಾಸ್ತವಗಳೇ ಬೇರೆ ಇರುತ್ತೆ. ಘಟಾನುಘಟಿಗಳು ಅವರ ಪರವಾಗಿ ವಾದ ಮಾಡಿದ್ದಾರೆ, ಅವ್ರಿಗೂ ಕೂಡ ಈ ವಿಚಾರದಲ್ಲಿ ಕ್ರೆಡಿಟ್ ಹೋಗಬೇಕು. ಅದೇ ರೀತಿಯಾಗಿ ಅದು ಪರವಾಗಿ ಒಂದಿಷ್ಟು ಜನ ಪರೋಕ್ಷವಾಗಿ ಒಳಗಿಂದ ಹೊರಗಿಂದೆಲ್ಲ ಕೆಲಸ ಮಾಡಿದಂತಹ ಜನರಿದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ. ಈ ಯಥಾಸ್ಥಿತಿವಾದವನ್ನು ಎತ್ತಿ ಹಿಡಿದಂಥ ಜನರಿಗೂ ಈ ಕ್ರೆಡಿಟ್ ಹೋಗಬೇಕು. ಇವತ್ತಿನ ಇದು ಒಳ್ಳೆಯದಾಗಲಿ ಅವ್ರಿಗೆಲ್ಲರಿಗೂ ಕೂಡ. ಮಕ್ಕಳ ಒಂದು ಹೊಣೆಗಾರಿಕೆ ನಮ್ಮದೇ. ಆ ಮಕ್ಕಳನ್ನು ಸಲುಹಬೇಕಾದಂಥ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಸರ್ಕಾರ ಇದನ್ನು ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ತಗೊಂಡೋಗಬೇಕು. ಯಾಕೆ ಅಂತಂದರೆ ಇಟ್ಸ್ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್. ಇಲ್ಲಿ ಸಿಕ್ಕಲಿಲ್ಲ ಅಂತಂದರೆ
ಪ್ರಾಸಿಕ್ಯೂಷನ್ ಮುಂದಕ್ಕೆ ಹೋಗಬೇಕಾಗತ್ತೆ, ತೊಗೊಂಡೋಗ್ಬೇಕಾಗತ್ತೆ. ಅವ್ರ ಜೊತೆಯಲ್ಲಿ ನಮ್ಮವರು ಇದ್ದೇ ಇರ್ತಾರೆ. ಸರ್, ಸಾಕ್ಷ್ಯ ಆಧಾರಗಳ ಕೊರತೆ ಅಂತ ಏನಾದರೂ ಆಯ್ತಾ? ಇನ್ನೂ ಗೊತ್ತಾಗಲಿಲ್ಲ. ಈಗಷ್ಟೇ ನಮಗೆ ತೀರ್ಪು ಹೊರಬಂದಿದ್ದು ಗೊತ್ತಾಗಿರುವಂಥದ್ದು. ಪೇಪರ್ಸ್ ನಮ್ಮ ಕೈಗೆ ಸಿಗಬೇಕು. ಏನು ಕಮೆಂಟ್ ಮಾಡಿದ್ದಾರೆ, ಏನನ್ನು ಪ್ರಸ್ತಾಪ ಮಾಡಿದ್ದಾರೆ, ಮಾನ್ಯ ನ್ಯಾಯಾಧೀಶರು ಏನನ್ನು ಅವರ ವಿವೇಚನೆಯಿಂದ ಗ್ರಹಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಕೂಡ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ. ಎಲ್ಲಿ ಪ್ರಾಸಿಕ್ಯೂಷನ್ ಎಡವಿದೆ ಅಂತ ಹೇಳೋದನ್ನು ನಾವು ನೋಡಬೇಕಾಗ್ತದೆ. ಸರ್, ನೀವು ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಹೇಗೆ ಸರ್ ಅಂತ? ಹೌದು, ಖಂಡಿತವಾಗ್ಲೂ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ. ಯಾಕೆಂತಂದರೆ ಈ ಮಕ್ಕಳೆಲ್ಲರೂ ಕೂಡ ನೊಂದಂತಹ ಮಕ್ಕಳು, ಅದರಲ್ಲೇ ಡೌಟ್ ನಮಗಿಲ್ಲ, ಮಕ್ಳಿಗೂ ಇಲ್ಲ. ಮಕ್ಕಳು ಈಗಾಗಲೇ ಭಾಳಷ್ಟು ಪ್ರಶ್ನೆಗಳನ್ನ ನಮ್ಗೆ ಇಟ್ಟಿದ್ದಾರೆ. ನಮ್ಗೆ ಯಾಕಣ್ಣ ಈ ಥರದ ಸ್ಥಿತಿ? ನೊಂದಿರೋರು ನಾವು ಮುಖನೂ ತೋರಿಸೋಂಗಿಲ್ಲ, ಹೆಸರು ಹೇಳೋಂಗಿಲ್ಲ, ಎಲ್ಲೂ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಆದರೆ ಯಾರು ಈ ಕೆಲಸಗಳನ್ನ ನಮ್ಮ ಮೇಲೆ ಮಾಡಿದ್ದಾರೆ ಅವರು ಮಾತ್ರ ಬಹಳ ಎದೆತ್ತಿ ಓಡಾಡ್ತಾ ಇದ್ದಾರಲ್ಲ, ಇದು ಯಾವ ರೀತಿಯ ನ್ಯಾಯ ಅಂತ ಕೇಳಿದ್ದಾರೆ. ಈ ತೀರ್ಪು ಸಮಾಜದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ? ಇದು ನೋಡಿ, ಈ ಥರದ ತೀರ್ಪು ಒಬ್ಬ ಮಾಮೂಲಿ ನಾಗರಿಕನಾಗಿ ನಾನು ಹೇಳೋದಾದರೆ, ದುಡ್ಡಿದ್ದರೆ, ಅಧಿಕಾರ ಇದ್ದರೆ, ಅಥವಾ ಒಂದು ಬೆಂಬಲ ಇದ್ದರೆ ಯಾರು ಗೆದ್ಕೊಂಬರ್ಬೋದು ಅಂತ ಹೇಳೋದನ್ನು ನಾವು ಕೊಡಬಾರ್ದು. ಅಂಥ ಒಂದು ಸಂದೇಶವನ್ನು ನಾವು ಕೊಡಬಾರ್ದು. ಎಲ್ಲರೂ ಸಮಾನರು ನ್ಯಾಯದ ಮುಂದೆ, ಕಾನೂನಿನ ಮುಂದೆ ಅಂತ ಹೇಳುವಂಥದ್ದು ಎಲ್ಲಿ ತನಕ ಬರೋದಿಲ್ವೋ ಅಲ್ಲಿಯವರೆಗೆ ಈ ಆರೋಪಿಗಳು ಅಂದರೆ ಅಪರಾಧಿಗಳಿಗೆ ಹೆದರಿಕೆ ಅನ್ನೋದೇ ಇರೋದಿಲ್ಲ. ಇದು ಮಕ್ಕಳ ಮೇಲೆ, ಅದು ಸ್ಪೆಷಲಾಗಿ ಪೋಕ್ಸೋ ವಿಚಾರಗಳಲ್ಲಿ ಒಂದು ಸ್ಟ್ರಿಂಜೆಂಟ್ ಆದಂತಹ ಒಂದು ನಿರ್ಧಾರಗಳು ನ್ಯಾಯಾಲಯದಲ್ಲಿ ಇರಲಿ ಅಂತ ಹೇಳೋದಷ್ಟೇ ನಾನು ಆಶಿಸುವಂಥದ್ದು. ಇಲ್ಲಿ ಆರೋಪಿಗಳು ಇವತ್ತು ಕುಣಿದಾಡಿಕೊಂಡು ನಲ್ದಾಡಿಕೊಂಡು ಹೊರಗಡೆ ಬಂದು ಓಡಾಡ್ತಾರೆ ಅಂತಂದರೆ ಅದು ಸಂದೇಶ ನಿಮಗೆ ಬಿಡ್ತೇನೆ ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ ಅದು ಮಕ್ಕಳಿಗಾಗಲಿ, ಮಹಿಳೆಯರಿಗಾಗಲಿ, ಅಥವಾ ಆರೋಪಿಗಳಿಗಾಗಲಿ, ಬೇರೆ ಆರೋಪಿಗಳಿಗಾಗಲಿ, ಅವರು ಎಲ್ಲರಿಗೂ ಕೂಡ ಒಂದು ನೈತಿಕ ಸ್ಥೈರ್ಯವನ್ನು ತುಂಬ್ದಂಗೆ ಆಗ್ಬಿಡುತ್ತೆ. ಇವ್ರಿಗೆ, ಈ ನೊಂದಂಥವ್ರಿಗೆ ನೈತಿಕ ಶಕ್ತಿ ಕುಂದೋದಂಗೆ ಆಗುತ್ತೆ. ಇದು ಆಗಕೂಡದು. ಈಗ ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಮುಂದೆ ಮೇಲ್ಮನವಿ ಸಲ್ಲಿಸಿದ್ಮೇಲೆ ಸಲಹೆ ಅಥವಾ ಅದನ್ನೇನಾದರೂ? ಸರ್ಕಾರಕ್ಕೆ ನಾವು ಕೊಡುವಂಥ ಸಲಹೆ ಮತ್ತು ಒತ್ತಡ, ಆಗ್ರಹ ಎಲ್ಲವೂ ಒಂದೇ. ಏನು ಅಂತಂದರೆ, ಈ ಮಕ್ಕಳ ಪರವಾಗಿ ಅವರು ವಕಾಲತ್ತನ್ನು ಹೈಕೋರ್ಟ್ನಲ್ಲಿ ಇಡಬೇಕಾಗ್ತದೆ. ಇದನ್ನು ಪ್ರಶ್ನಿಸಬೇಕಾಗತ್ತೆ. ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ ತನಕ ಹೋಗುವ ಜವಾಬ್ದಾರಿ ಸರ್ಕಾರದ್ದೇ ಆಗಿದೆ. ಅವರಿಗೆ ಒತ್ತಾಸೆಯಾಗಿ ಅಷ್ಟೇ ನಾವು ನಿಲ್ಲಬೇಕು, ಬಿಟ್ಟರೆ ಇದೇನು ಒಡನಾಡಿಯ ಕೇಸೇನು ಅಲ್ಲ. ಇದು ಈ ನೀವು ಇಡೀ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಂತ್ರಸ್ತರು ಸಪೋರ್ಟ್ ಏನಾದರೂ ಮಿಸ್ ಆಯ್ತಾ ಮಧ್ಯದಲ್ಲಿ, ಅಥವಾ ಪ್ರೆಷರ್ಸ್ ಜಾಸ್ತಿ ಆದ್ವಾ ಅಂತ? ಇಲ್ಲ, ಮಕ್ಕಳು ಪಾಪ ಅವರು ಕೊನೆಯವರೆಗೂ ಕೂಡ ನೆಟ್ಟಿಗೆ ಪ್ರಾಸಿಕ್ಯೂಷನ್ ಪರವಾಗಿ ಮತ್ತು ನ್ಯಾಯದ ಪರವಾಗಿ, ಪ್ರಾಸಿಕ್ಯೂಷನ್ ಮತ್ತೊಂದು ನ್ಯಾಯಬದ್ಧವಾಗಿ ಪ್ರಾಮಾಣಿಕವಾದ ಮಕ್ಕಳು ಕೊನೆಯವರೆಗೂ ಇವತ್ತಿಗೂ ಇದ್ದಾರೆ. ಅವ್ರನ್ನ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ಇವತ್ತು ನೋಡಲಿಕ್ಕೆ ಕಷ್ಟ ಆಗುತ್ತೆ. ಇದು ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂದಂಗೆ ಈ ಶ್ಯಾಟರ್ಡ್ ಮೈಂಡ್ ಆ್ಯಂಡ್ ಬಾಡಿ, ಈ ಲೈಂಗಿಕ ಒಂದು ದಾಳಿಗೆ ತುತ್ತಾದಂತಹ ಎಳೆಯ ಮಕ್ಕಳ ಒಂದು ಜೀವನ ಪುನರ್ನಿರ್ಮಾಣ ಇದೆಯಲ್ಲ, ಅದರಲ್ಲಿ ತೊಡಗಿಸ್ಕೊಂಡಂಥವ್ರಿಗೆ ಗೊತ್ತು ಈ ವಿಚಾರಗಳು. ಹಾಗಾಗಿ ಎಲ್ಲರಿಗೂ ಅರ್ಥ ಆಗಲ್ಲ. ಪ್ರೊಫೆಷ್ನಲ್ಸ್ ಆಗಿದ್ದಂಥವರು, ಸೈಕಿಯಾಟ್ರಿಸ್ಟ್ಗಳು ಏನು ಹೇಳ್ತಾರೆ ಅಂತ ಸ್ವಲ್ಪ ಕೇಳಿ ನೋಡಿ. ಈ ಮಕ್ಕಳ ಭವಿಷ್ಯ ಡೋಲಾಯಮಾನ, ಇವ್ರ ಭವಿಷ್ಯ ಡೋಲಾಯಮಾನ. ಇವರು ತಮ್ಮನ್ನು ತಾವೇ ಹಿಂಸಿಸ್ಕೊಳ್ಳುವಂಥ ಸ್ಥಿತಿಗೆ ಬಂದುಬಿಡ್ತಾರೆ ಈ ನೋವಲ್ಲಿ. ಅಂದರೆ ಸೆಲ್ಫ್ ಹರ್ಟಿಂಗ್ ಅಂತ ಹೇಳ್ತೀವಲ್ವ, ಸೂಸೈಡಲ್ ಟೆಂಡೆನ್ಸಿ ಬಂದುಬಿಡುತ್ತೆ. ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಥರದಿದೆ. ಇವ್ರನ್ನ ನಾವು ರಾತ್ರಿ ಹಗಲು ಕಾಯೋದು ಹೇಗೆ? ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ನಮಗೆ ಇವ್ರಿಗೆ ಶಿಕ್ಷೆ ಆಗಲಿಲ್ಲ, ಗಲ್ಲಿಗೇರಿಸಲಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ. ದರ್ ಇಸ್ ನಥಿಂಗ್ ಇನ್ ಪರ್ಸ್ನಲ್. ಆದರೆ ಮಕ್ಕಳ ಪರವಾಗಿ ನಾವು ನಿಲ್ಲಬೇಕಾದವರು ಎಷ್ಟು ಜನ? ನಾನು ಮತ್ತೆ ಹೇಳ್ತಾ ಇರೋದು, CWC ಯಾಕೆ ಆ ರೀತಿಯಾದಂಥ ಲೋಪಗಳನ್ನು ಆ ಸಂದರ್ಭದಲ್ಲಿ ಎಸಗಿತ್ತು, ಅದ್ರ ಬಗ್ಗೆ ಯಾರು ತನಿಖೆ ಮಾಡಿದಾರಾ? ಸೊ ವಿ ಆಲ್ಸೋ ಅರ್ಜ್ ಫಾರ್ ಅರ್ ಕನ್ಸಾಲಿಡೇಟೆಡ್ ಎನ್ಕ್ವೈರಿ. ಇದ್ರ ಬಗ್ಗೆ ಈ ಕಳೆದ 2 ವರ್ಷಗಳಲ್ಲಿ ಯಾರ್ಯಾರು ಲೋಪಗಳನ್ನು ಎಸಗಿದ್ರು ಅದ್ರ ಬಗ್ಗೆ ಒಂದು ಸರಿಯಾದ ಒಂದು ತನಿಖೆಯನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ. ಈಗ ಎಲ್ಲೆಲ್ಲಿ ಲೋಪಗಳಾಗಲಿಲ್ಲ ಅಂತ ಹೇಳೋದನ್ನು ನಾನು ಹೇಳಿ, ಎಲ್ಲೆಲ್ಲಿ ಲೋಪಗಳು. ಈಗ CWCನ ನೀವು ತಗೊಂಡ್ರೆ, ಇಫ್ ಯು ಗೋ ಬ್ಯಾಕ್ ಟು 2 years ಬ್ಯಾಕ್, ಇದು ಕೇಸಸ್ನ ತೆಗೆದು ಮಾಡಿದಾಗ ಒಂದು 90 ಜನ ಮಕ್ಕಳು ಇದ್ದಂತಹ ಒಂದು
ಒಂದು ಬಸವಮಠ ಏನು ಹೇಳಿ ಸಂಸ್ಥೆ ಒಳಗಡೆ CWC ಒಂದೇ ದಿನದಲ್ಲಿ ಇವತ್ತು ಚಾಲೆಂಜ್ ಮಾಡ್ತೇನೆ, ಒಂದೇ ದಿನದಲ್ಲಿ ಕೌನ್ಸಿಲಿಂಗ್ ಮಾಡಿ ಆ ಮಕ್ಕಳೆಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆಗೆ ರವಾನಿಸ್ಬಿಡ್ತಾರೆ. ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಕೌನ್ಸಿಲಿಂಗ್ ಮಾಡ್ಬೋದು? ನನಗೆ ನಿಮ್ಯಾನ್ಸ್ ಅವರು ಒಂದು ಸರ್ಟಿಫಿಕೇಟ್ ಒಂದು ಲೆಟ್ರ್ ಕೊಡಲಿ, ಒಂದು ದಿವಸದಲ್ಲಿ ಇಂತಹ ವಿಚಾರದಲ್ಲಿ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಒಂದು ಕೌನ್ಸಿಲಿಂಗ್ ಮಾಡ್ಬೋದು? ಇವರು 90ಕ್ಕೂ ಹೆಚ್ಚು ಮಕ್ಕಳ ಒಂದು ಕೌನ್ಸಿಲಿಂಗನ್ನು ಮಾಡಿದ್ದಾರೆ ಅಂತಂದರೆ ಅದು ಇವತ್ತಿನ ಏನು ಗ್ಲೋಬಲ್ ರೆಕಾರ್ಡ್ ಅದು. ಈ ಥರದ್ದು ನಾನು ಎಷ್ಟೋ ಹೇಳಬಲ್ಲೆ. ಇದೇ ರೀತಿಯಾಗಿ ಮಹಾಜರಿಗೆ ಆರೋಪಿ ಇದ್ದ ಸಂದರ್ಭದಲ್ಲಿ ಮಹಾಜರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ವ್ಯವಸ್ಥೆ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ಪ್ರಾವಿಷನ್ ಇದೆಯಾ ಅಂದರೆ? ಇದು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಮಾತಾಡ್ತಾ ಇದ್ದಂತಹ ವಿಚಾರ. ಸಾಕಷ್ಟು ಸುದೀರ್ಘವಾಗಿ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಈ ಪ್ರಕರಣದಲ್ಲಿ ಎಲ್ಲೆಲ್ಲಿ ಲೋಪಗಳು ಆಗ್ತಾ ಹೋಗಿವೆ ಅನ್ನುವಂಥದ್ದು CWC ಇಂದ ಹಿಡಿದು, ಅಂದರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ನಾವೇನು ಹೇಳ್ತೀವಿ, ಸೊ ಅವರು ಕೂಡ ಲೋಪಗಳನ್ನು ಎಸಗಿದ್ದಾರೆ. ತುಂಬಾನೇ ಹಂತ ಹಂತದಲ್ಲೂ ಕೂಡ ತನಿಖೆಯ ವಿಚಾರದಲ್ಲೂ ಕೂಡ ತುಂಬಾ ಲೋಪಗಳು ಇವೆ. ಲೋಪದೋಷಗಳಿಂದಾಗಿಯೇ ಬಹುಶಃ ಈ ತೀರ್ಪು ಹೊರಬಿದ್ದಿದೆ ಅನ್ನುವಂಥದ್ದನ್ನ ಸ್ಟ್ಯಾನ್ಲಿ ಅವರು ಹೇಳ್ತಾ ಇದ್ರು. ನಾವು ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಬಸವರಾಜ್, ಈಗ ತೀರ್ಪು ಹೊರಬಿದ್ದಿದೆ. ಐ ಥಿಂಕ್ ದಿಸ್ ಇಸ್ ವೆರಿ ಅರ್ಲಿ ಅಂತ ಅನ್ಸುತ್ತೆ. ಆ ತೀರ್ಪಿನ ಪ್ರತಿ ಏನಾದರೂ ಸಿಗ್ತಾ ಅಥವಾ ಯಾವ ಪೂರಕವಾದಂತಹ ಅಂಶಗಳು ಇದ್ವು ಈ ಕೇಸ್ ಖುಲಾಸೆ ಆಗೋದಕ್ಕೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆ? ಇದು ಒಂದು ಹಂತ. ಐ ಥಿಂಕ್ ದಿಸ್ ಇಸ್ ಟು ಅರ್ಲಿ. ಇನ್ನು ಉಳಿದಂತೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆ, ಅದರಲ್ಲೂ ಕೂಡ ಶ್ರೀಗಳ ಭಕ್ತರಲ್ಲಿ, ಅವರ ಅನುಯಾಯಿಗಳಲ್ಲಿ, ಸೊ ಸದ್ಯಕ್ಕೆ ಅಲ್ಲಿಂದ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಈಗ ಬಸವರಾಜ್? ರೆಹಮಾನ್, ನೀವು ಹೇಳಿದಂತೆ ಇವತ್ತು ಜಡ್ಮೆಂಟ್ ಆಗಿರ್ತಕ್ಕಂಥ ಕೆಲವೇ ಕ್ಷಣಗಳಲ್ಲಿ ನಾವು ಲೈವಲ್ಲಿ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾದಂಥ ಜಡ್ಮೆಂಟ್ ಕಾಪಿ ಸಿಗೋದು ಇನ್ನೂ ಭಾಳಷ್ಟು ತಡವಾಗಲಿದೆ. ಒಂದು ಪಾಯಿಂಟ್ನಲ್ಲಿ ಹೇಳೋದಾದರೆ, ಮುರುಘಾ ಶರಣರದ ವಿರುದ್ಧ ಇರತಕ್ಕಂಥ ಆರೋಪ ಮುಕ್ತರಾಗಿ ಇವತ್ತು ಮುರುಘಾ ಶರಣರು ಹೊರ ಬಂದಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಈಗಾಗಲೇ ಮುರುಘಾ ಶರಣರು ಚಿತ್ರದುರ್ಗದಿಂದ ಇಲ್ಲಿವರೆಗೂ ಯಾವ ರೀತಿ ಅವರು ದಾವಣಗೆರೆ ವಿರಕ್ತ ಮಠದಲ್ಲಿದ್ದರು, ಅದೇ ವಿರಕ್ತ ಮಠಕ್ಕೆ, ಶಿವಯೋಗಿ ಮಠಕ್ಕೆ ವಾಪಸ್ಸಾಗಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಕೋರ್ಟ್ ಬಳಿ ಮುರುಘಾ ಶರಣರ ಆಪ್ತರು ಮತ್ತು ಭಕ್ತರು ಮತ್ತು ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿರ್ತಕ್ಕಂಥದ್ದು, ಸಾಕಷ್ಟು ಹರ್ಷೋದ್ಗಾರವನ್ನು ಹೊರಹೊಮ್ಮಿಸ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೂ ಕೂಡ ಮುರುಘಾ ಶರಣರ ಬೆಂಬಲಿಗರಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ರೆಹಮಾನ್, ಇವತ್ತು ಕೋರ್ಟ್ ತೀರ್ಪು ಹೊರಗೆ ಬಿದ್ದಿದೆ. 3 ವರ್ಷ 3 ತಿಂಗಳಾಯಿತು. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಇವತ್ತು ಸತ್ಯಮೇವ ಜಯತೆ ಅಂತ ಇವತ್ತು ಸಂವಿಧಾನ ದಿನಾಚರಣೆಯೂ ಕೂಡ, ಸಂವಿಧಾನ ದಿನಾಚರಣೆಯಲ್ಲಿ ಈ ದೇಶದ ಸಂವಿಧಾನಕ್ಕೆ ತಲೆಬಾಗಿ ಮುರುಘಾ ಶರಣರು ಜೈಲಿಗೆ ಹೋಗಿದ್ರು. ಯಾಕಂದರೆ ನಾನು ಸತ್ಯದಿಂದ ಜಯಿಸ್ಕೊಂಡು ಬರ್ತೀನಿ, ನಾನು ಯಾರಿಗೂ ಎದುರೋದು ಬೇಕಾಗಿಲ್ಲ, ನಾನು ಯಾರಿಗೂ ಬಗ್ಗೋದಿಲ್ಲ ಅಂತ ಅವತ್ತು ಹೋಗಿದ್ರು. ಆದರೆ ಇವತ್ತು ಸಂವಿಧಾನ ದಿವಸನೇ ಇವತ್ತೊಂದು ಆಶ್ಚರ್ಯ ಮೂಡೋದೆ ಅಂದರೆ, ಸಂವಿಧಾನ ದಿನಾಚರಣೆ ದಿವಸನೇ ಅವರಿಗೆ ಒಂದು ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಭಾಳ ಭಾಗ್ಯವಂತರು ಅವರು. ಮುರುಘಾ ಶರಣರ ಬಗ್ಗೆ ಎಷ್ಟು ಹೇಳಲಿಕ್ಕೂ ಸಾಧ್ಯ ಆಗಲ್ಲ, ಅಷ್ಟಿದೆ. ನೀವೇನು ಹೇಳ್ತೀರಿ? ಇವತ್ತು ಮುರುಘಾ ಶರಣರು ಈ ಬಿಡುಗಡೆ ಆಗಿದ್ದಾರೆ ಅಂದರೆ ಅದು ಕೋರ್ಟ್ ಕೊಟ್ಟಂಥ ತೀರ್ಪು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ತೀರ್ಪು, ಸಂವಿಧಾನ ಅಡಿಯಲ್ಲಿ ಇವತ್ತು ಬಿಡುಗಡೆ ಆಗಿದ್ದಾರೆ. ಅಂಥ ಬಸವಣ್ಣನ ಕಾಲದಲ್ಲೇ ಬಸವಣ್ಣನಿಗೆ ನಿಂದನೆ ತಪ್ಪಿರಲಿಲ್ಲ, ಯೇಸುಗೆ ನಿಂದನೆ ತಪ್ಪಿರಲಿಲ್ಲ, ಸಿಲುಬಿಗೇರಿಸಿದ್ರು. ಆದರೆ ಇವತ್ತು ಮುರುಘಾ ಶರಣರಿಗೂ ಆ ಕಷ್ಟ ಬಂದಿತ್ತು, ಅದು ಪಾರಾಗಿದೆ. ಅವರು ಜಯದಿಂದ ಹೊರಗೆ ಬಂದಿದ್ದಾರೆ. ಏನು ಷಡ್ಯಂತ್ರ ಮಾಡಿದ್ರು ಅವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದುರ್ಗದಲ್ಲಿ, ಇಡೀ ಕರ್ನಾಟಕದಲ್ಲಿ ದೇಶಾದ್ಯಂತ ಮಠ ಇದು, ಅದನ್ನು ಹಾಳು ಮಾಡಿದ್ದಾರೆ. ಇವತ್ತಾದ್ರೂ ಅವರು ಅರ್ಥ ಮಾಡ್ಕೊಳ್ಳ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ಆಲ್ರೆಡಿ ತೀರ್ಪು ಹೊರಗೆ ಬಿದ್ದಿದೆ. ಮುರುಘಾ ಶರಣರನ್ನು ತಾವು ಭೇಟಿ ಆದ್ರೆ ಏನು ಹೇಳ್ತೀರಿ ಸಂದರ್ಭದಲ್ಲಿ? ನಾವು ಮುರುಘಾ ಶರಣರನ್ನು ಸಾಕಷ್ಟು ಭೇಟಿಯಾಗಿದ್ವಿ. ನಾವು ಇವತ್ತೇನು ಮುರುಘಾ ಶರಣರ ವಿರುದ್ಧವಾಗಿ ಏನು ತೀರ್ಪು ಬಂದಿದೆ, ಅದು ಐತಿಹಾಸಿಕ ತೀರ್ಪಾಗಿದೆ. ಅನೇಕ ಸಾರಿ ನಾವು ಮುರುಘಾ ಮಠದೊಳಗಡೆ ಯಾರೇ ದಲಿತರಿಗಾಗಲಿ ಹಿಂದುಳಿದರಿಗಾಗಲಿ ಪ್ರವೇಶ ಇರಲಿಲ್ಲ. ಒಂದು ಐತಿಹಾಸಿಕವಾದ ತೀರ್ಪನ್ನು ತಗೊಂಡ್ರು ಯಾರು ಮುರುಘಾ ಶರಣರು. ಏನಪ್ಪ ಅಂದರೆ, ಇದು ಮುರುಘಾ ಮಠ ಸರ್ವಧರ್ಮಗಳ ಮಠ ಅಂತೇಳಿ. ಹಿಂದೆ ಪೂಲನ್ ದೇವಿಯನ್ನು ಕರೆಸಿ ಸನ್ಮಾನ ಮಾಡಿದಂಥ, ಗದ್ದರ್ನ ಕರೆಸಿ ಸನ್ಮಾನ ಮಾಡಿದಂಥ ಮುರುಘಾ ಮಠ, ಆ ಮುರುಘಾ ಮಠಕ್ಕೆ ಚ್ಯುತಿ ತರಕ್ಕೋಸ್ಕರ ಅನೇಕ ಜನಗಳು ಅನೇಕ ಅಧಿಕಾರ ಮತ್ತು ಅಂತಸ್ತಿಗೋಸ್ಕರ, ಅಧಿಕಾರ ಮತ್ತು ದುಡ್ಡಿಗೋಸ್ಕರ ಮುರುಘಾ ಶರಣರ ಮಠಕ್ಕೆ ಮಸಿ ಬೆಳೆದಿದ್ರು. ಆದರೆ ಇವತ್ತೇನು ಆ ಮಸೀನ ಅಳಿಸಾಕಿದೆ ಸಂವಿಧಾನ ಅರ್ಪಣೆ ಮಾಡೋ ದಿವಸ, ಇದು
ಆ ಮುರುಘಾ ಶರಣರಿಗೆ ಜಯ ಅಲ್ಲ, ಇದು ಇಡೀ ಚಿತ್ರದುರ್ಗ, ಇಡೀ ಎಲ್ಲ ಸರ್ವಧರ್ಮ ಜನಗಳಿಗೂ ಸಿಕ್ಕಂಥ ಜಯ ಆಗಿದೆ. ಹಂಗಾಗಿ ನಾವು ಮುರುಘಾ ಶರಣರಿಗೆ ಇನ್ನೂ ಅನೇಕವಾದ ಒಂದು ಶಕ್ತಿ ಕೊಡಲಿ, ಈ ಜನಾಂಗನ ಮುಂದೆ ನಡ್ಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ನಾವಾದರೂ ಸಂಘಟನೆಯಿಂದ ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಸಹ ಮುರುಘಾ ಶರಣರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತೇಳಿ ನಾನು ಮಾತಾಡ್ತೀನಿ. ಇವತ್ತು ಮುರುಘಾ ಶರಣರು ಆರೋಪ ಮುಕ್ತರಾಗಿದ್ದಾರೆ. ಮುಂದಿನ ನಡೆ ಯಾವ ರೀತಿ ಇರಬೇಕಂತ ಹೇಳ್ತಿರ್ತಾವೆ, ಯಾಕಂತಂದರೆ ಅವ್ರ ವಿರುದ್ಧ ಕೂಡ ಸಾಕಷ್ಟು ಜನ ಷಡ್ಯಂತ್ರ ಮಾಡಿದ್ರು ಅಂತಕ್ಕಂಥ ಆರೋಪಗಳಿದ್ದಾವೆ, ಮತ್ತು ಕೂಡ ಹೋರಾಟ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಏನು ಹೇಳ್ತಾರೆ? ಇವತ್ತು ಮುರುಘಾ ಶರಣರಿಗೆ ನಿಜವಾಗಲೂ ಕೂಡ ಸತ್ಯಕ್ಕೆ ಜಯ ಸಿಕ್ಕಿದೆ. ಮುರುಘಾ ಶರಣರು ಏನು ದಮನಿತರ ಪರವಾಗಿದ್ದಂಥವರು, ಕ್ರಾಂತಿಕಾರಿಗಳ ಪರವಾಗಿದ್ದಂಥವ್ರು, ಸಂವಿಧಾನದ ಪರವಾಗಿದ್ದಂಥವ್ರು, ಅಂಥವರಿಗೆ ಇವತ್ತು ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನದಲ್ಲಿ ಅವರಿಗೆ ನ್ಯಾಯ ಸಿಕ್ಕಿದೆ. ಇದು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಾಂಗದವರ ಒಂದು ಜಯನೂ ಕೂಡ ಆಗಿದೆ. ಹಾಗಾಗಿ ಮುಂದೆ ಅವರ ಪರವಾಗಿ ಇಡೀ ದಲಿತ ಸಮುದಾಯ ಅವರ ಪರವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೆಹಮಾನ್, ಇದಿಷ್ಟು ಇಲ್ಲಿ ಏನು ಮುರುಘಾ ಶರಣರು ಬೆಂಬಲಿಗರಿದ್ದಾರೆ, ಭಕ್ತರಿದ್ದಾರೆ, ದಲಿತ ಮುಖಂಡರಿದ್ದಾರೆ, ಅವರ ಮಾತುಗಳು ರೆಹಮಾನ್. ಓಕೆ, ಥ್ಯಾಂಕ್ ಯು ಬಸವರಾಜ್.